ರಾಜ್ಯ ಬಿಜೆಪಿ ಭಿನ್ನಮತ ಶಮನಕ್ಕೆ ಹೈಕಮಾಂಡ್ ಸರ್ಕಸ್ ಅನ್ನು ನಡೆಸ್ತಾ ಇದೆ. ಅಸಮಾಧಾನಿತ ಸದಸ್ಯರೇನಿದ್ದಾರೆ ಬಿಜೆಪಿಯ ಸದಸ್ಯರು, ಆ ಸದಸ್ಯರ ಅಸಮಾಧಾನವನ್ನ ಶಮನ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಬಿಜೆಪಿಯ ಹೈಕಮಾಂಡ್ ಈಗ ಎಂಟ್ರಿ ಕೊಡೋದಕ್ಕೆ ಮುಂದಾಗ್ತಾ ಇದೆ. ರಾಜ್ಯಾಧ್ಯಕ್ಷರ ಆಯ್ಕೆಗೆ ಬಿಜೆಪಿಯ ಹೈಕಮಾಂಡ್ ತಯಾರಿಯನ್ನ ಮಾಡ್ತಾ ಇದೆ. ಇದರ ನಡುವೆ ಈಗಾಗಲೇ ಬೆಂಗಳೂರಿನಲ್ಲಿರೋ ಚಾಣಕ್ಯ ಅಮಿತ್ ಶಾ ಈ ಸಂಬಂಧ ರಾಜ್ಯಾಧ್ಯಕ್ಷರ ಆಯ್ಕೆಯ ಒಂದು ಪ್ರಕ್ರಿಯೆಗೆ ಈಗಾಗಲೇ ತಯಾರಿ ಮಾಡಿಕೊಳ್ತಾ ಇರುವಂಥದ್ದು. ರಾಜ್ಯ ಬಿಜೆಪಿಯ ಭಿನ್ನಮತ ಶಮನಕ್ಕೆ ಹೈಕಮಾಂಡ್ ಸರ್ಕಸ್ ಅನ್ನು ನಡೆಸ್ತಾ ಇದ್ದು, ಅಸಮಾಧಾನದ ಬೆಂಕಿ ಆರಿಸಲು ಬಿಜೆಪಿ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಈಗ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಬಿಜೆಪಿ ಹೈಕಮಾಂಡ್ ತಯಾರಿಯನ್ನ ನಡೆಸ್ತಾ ಇದೆ. ಇದರ ನಡುವೆ ಸಂಪೂರ್ಣವಾಗಿ ಅಸಮಾಧಾನವನ್ನು ಶಮನಗೊಳಿಸಬೇಕಾಗಿದೆ. ಆ ಒಂದು ಪ್ರಯತ್ನಕ್ಕೆ ಇದೀಗ ನಾಯಕರುಗಳು, ಬಿಜೆಪಿಯ ನಾಯಕರು ಮುಂದಾಗಿರುವಂಥದ್ದು. ಸ್ವತಃ ಹೈಕಮಾಂಡ್ ನಾಯಕರೇ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಪಕ್ಷದಲ್ಲಿನ ಭಿನ್ನಮತ ಶಮನದ ಟಾಸ್ಕ್ ಅನ್ನ ಜೋಶಿಗೆ ವಹಿಸಲಾಗಿದೆ. ಪ್ರಹ್ಲಾದ್ ಜೋಶಿ ಅವರಿಗೆ ರಾಜ್ಯ ಬಿಜೆಪಿಯಲ್ಲಿನ ಅತೃಪ್ತರ ಮನವೊಲಿಸಲು ಪ್ರಯತ್ನಗಳು ಆರಂಭ ಆಗಿದ್ದು, ಅತೃಪ್ತರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಜೆಎಂ ಸಿದ್ದೇಶ್ವರ್ ಹಾಗೂ ಶಾಸಕ ಬಿಪಿ ಹರೀಶ್ ಅವರೊಂದಿಗೆ ಪಕ್ಷದ ಹಿರಿಯ ನಾಯಕರು ಮಾತುಕತೆ ನಡೆಸಿದ್ದಾರೆ. ಇದರ ನಡುವೆ ಭಿನ್ನಮತ ಶಮನದ ಟಾಸ್ಕ್ ಪ್ರಹ್ಲಾದ್ ಜೋಶಿ ಅವರ ಹೆಗಲೇರಿದೆ. ಇವತ್ತು ರೆಬಲ್ ನಾಯಕರು ಮಹತ್ವದ ಸಭೆ ನಡೆಸಲಿದ್ದಾರೆ. ಮತ್ತೊಂದು ಕಡೆ ಸಂಧಾನಕ್ಕೆ ಒಪ್ಪುತ್ತಿರುವಂತೆ ರೆಬಲ್ ಲೀಡರ್ಸ್ಗಳು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಿನ್ನಮತ ಶಮನಕ್ಕೆ ಕೈ ಹಾಕಿದ್ದಾರೆ. ನಿನ್ನೆ ರೆಬಲ್ ಲೀಡರ್ಸ್ ಜೊತೆಗೆ ಜೋಶಿ ಮೀಟಿಂಗ್ ನಡೆಸಿದ್ರು. ಸಭೆಗೆ ಬಂದಿದ್ದ ಜಿಎಂ ಸಿದ್ದೇಶ್ವರ್ ಮತ್ತು ಹರೀಶ್ ಇವತ್ತು ರೆಬಲ್ ನಾಯಕರು ಮಹತ್ವದ ಸಭೆ ನಡೆಸುತ್ತಿದ್ದಾರೆ. ಪ್ರಮುಖವಾಗಿ ಈ ಸಂಧಾನದ ಅಥವಾ ಭಿನ್ನಮತ ಶಮನ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಪ್ರಹ್ಲಾದ್ ಜೋಶಿ ಅವರು ಕೈ ಹಾಕದಾಗಲೂ ಕೂಡ ಸಂಧಾನಕ್ಕೆ ಒಪ್ಪುತ್ತಿರುವಂತೆ ರೆಬಲ್ ಲೀಡರ್ಸ್ಗಳು ಜಿಎಂ ಸಿದ್ದೇಶ್ವರ್ ಮತ್ತು ಹರೀಶ್. ಹಾಗಾಗಿ ಅಸಮಾಧಾನ ಶಮನ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗ್ತಾ ಇರುವಂಥದ್ದು ಪ್ರಹ್ಲಾದ್ ಜೋಶಿ ಅವರು. ಪ್ರಮುಖವಾಗಿ ಬಿಪಿ ಹರೀಶ್ ಮತ್ತು ಜಿಎಂ ಸಿದ್ದೇಶ್ವರ್ ಅತೃಪ್ತರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ನಾಯಕರುಗಳು, ಅವರೊಂದಿಗೆ ಪಕ್ಷದ ಹಿರಿಯ ನಾಯಕರು ಮಾತುಕತೆ ನಡೆಸುವಂಥ ಒಂದು ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಹಾಗಾಗಿ ನಿನ್ನೆ ರೆಬಲ್ ಲೀಡರ್ಸ್ಗಳ ಜೊತೆ ಮಾತುಕತೆ ನಡೆಸಿದ್ರು. ಆ ಮಾತುಕತೆ ಅಷ್ಟು ಫಲಪ್ರದವಾಗಿಲ್ಲ. ಪ್ರಹ್ಲಾದ್ ಜೋಶಿ ಅವರೇ ಮುಂದೆ ನಿಂತು ಮಾತುಕತೆ ನಡೆಸಿದ್ರು. ಹಾಗಾಗಿ ಸ್ವತಃ ಅಖಾಡಕ್ಕೆ ಪಕ್ಷದ ಹಿರಿಯ ನಾಯಕರು ಅಥವಾ ಹೈಕಮಾಂಡ್ ನಾಯಕರು ಎಂಟ್ರಿ ಕೊಡುವಂಥ ಸಾಧ್ಯತೆಗಳೇ ಕಂಡು ಬರ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಇವತ್ತು ರೆಬಲ್ಸ್ ನಾಯಕರು ನಡೆಸುವಂಥ ಒಂದು ಮೀಟಿಂಗ್ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ. ಜಿಎಂ ಸಿದ್ದೇಶ್ವರ್ ಮತ್ತು ಬಿಪಿ ಹರೀಶ್ ಸೇರಿದಂತೆ ಅತೃಪ್ತರು ನಡೆಸುವಂಥ ಒಂದು ಮೀಟಿಂಗ್ ಬಹಳ ಮಹತ್ವ ಪಡ್ಕೋತಾ ಇದೆ.